ಸಿಎಂ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮತ್ತೆ ಬಾಲ ಬಿಚ್ಚಿದ್ದಾರೆ. ಸಾಲದ ಹೆಸರಲ್ಲಿ ಮನೆಯನ್ನೇ ಸೀಜ್ ಮಾಡಿದ್ದಾರೆ. ಸ್ವಲ್ಪ ಟೈಮ್ ಕೊಡಿ ಅಂತ ಬೇಡ್ಕೊಂಡ್ರು ಬಿಡದೆ ಮನೆಗೆ ಬೀಗ ಜಡಿದು ಹೋಗಿದ್ದಾರೆ. ಇವರು ನೋಟಿಸ್ ಕಳಿಸಿದ್ರು, ಒಂದು ನೋಟಿಸ್ ಕಳಿಸಿಲ್ಲ. ಏಕಾಏಕಿ ಬಂದು ಇವರು ಸೀಜ್ ಮಾಡಿಬಿಟ್ಟು ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್. ಈ ಮೈಕ್ರೋ ಫಿನಾನ್ಸ್ನವರು ರಕ್ತ ಬಿಜಾಸುರರ ವಂಶಕ್ಕೆ ಸೇರಿದವರು ಅನ್ಸುತ್ತೆ. ಎಷ್ಟೇ ಕಡಿವಾಣ ಹಾಕೋದಕ್ಕೆ ನೋಡಿದ್ರು ಕೂಡ ಮೈಕ್ರೋ ಫಿನಾನ್ಸ್ನವರ ಆಟಾಟೋಪಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ. ಎಲ್ಲೆಂದರಲ್ಲಿ ರಕ್ತಾಸುರರಂತೆ ಹುಡ್ಕೊಳ್ತಿದ್ದಾರೆ ಹೊರತು ಇವರ ಕಾಟ ಮಾತ್ರ ನಿಲ್ತಾ ಇಲ್ಲ. ದುರಂತ ಅಂದರೆ ಸಿಎಂ ಸಿದ್ದರಾಮಯ್ಯನವರ ತವರೂರಲ್ಲೂ ಕೂಡ ಮೈಕ್ರೋ ಫಿನಾನ್ಸ್ನವರ ಆರ್ಭಟ ಕಮ್ಮಿ ಆಗ್ತಿಲ್ಲ. ರಾಜ್ಯದಾದ್ಯಂತ ಆಕ್ರೋಶದ ಕೂಗು ಜೋರಾಗ್ತಾ ಇದ್ದಂತೆ ಒಂದಿಷ್ಟು ದಿನ ತಣ್ಣಗಾಗಿದ್ದವರು ಮತ್ತೆ ಬಾಲ ಬಿಚ್ಚಿದ್ದಾರೆ. ಸಾಲದ ಕಂತು ಕಟ್ಟಿಲ್ಲ ಅಂತ ಮನೆಯನ್ನೇ ಜಪ್ತಿ ಮಾಡಿದ್ದಾರೆ. ಸರ್ಕಾರ ಏನೇ ಮಾಡಿದ್ರು, ಅದೆಷ್ಟೇ ಎಚ್ಚರಿಕೆ ಕೊಟ್ಟರೂ ಕೂಡ ಫಿನಾನ್ಸ್ನವರ ಪುಂಡಾಟ ಮಾತ್ರ ನಿಲ್ತಾ ಇಲ್ಲ. ಮೈಕ್ರೋ ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕು ಅಂತ ಸರ್ಕಾರ ಸುಗ್ರೀವಾಜ್ಞೆಯನ್ನ ಕೂಡ ಹೊರಡಿಸ್ತು. ಆದರೂ ಕ್ಯಾರೆ ಅಂತ ಇಲ್ಲ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಂದೆಗಾಲ ಗ್ರಾಮದ ಜನ ಮೈಕ್ರೋ ಫಿನಾನ್ಸ್ನವರ ಕಾಟಕ್ಕೆ ತತ್ತರಿಸಿ ಹೋಗಿದ್ದಾರೆ. ಚಿನ್ನಸ್ವಾಮಿ ಅನ್ನೋರು 2023ರಲ್ಲಿ ಇಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ನಲ್ಲಿ 2,70,000 ರೂಪಾಯಿ ಸಾಲವನ್ನು ಮಾಡಿದ್ರು. ಹೀಗಾಗಿ ಇಲ್ಲಿಯವರೆಗೂ 19 ಕಂತುಗಳ ಮೂಲಕ 1,89,000 ಹಣವನ್ನು ಕಟ್ಟಿದ್ದಾರೆ. ಆದರೆ ಚಿನ್ನಸ್ವಾಮಿಯವರ ಪತ್ನಿ ಇದೇ ಫೈನಾನ್ಸ್ನಲ್ಲಿ ಗಂಪು ಸಾಲವನ್ನು ಪಡೆದಿದ್ರಂತೆ. ಅದರ ಹಣ ಕಟ್ಟಿಲ್ಲ ಅಂತ ಹೋಮ್ ಲೋನ್ ಹಣವನ್ನು ಅದಕ್ಕೆ ಜಮೆ ಮಾಡಿಕೊಂಡಿದ್ರಂತೆ. ನಾನು 2023ರಲ್ಲಿ ಎಕ್ವಿಟಾಸ್ ಎಂಬ ಫೈನಾನ್ಸ್ನಲ್ಲಿ 2,70,000 ಸಾಲ ಪಡೆದಿದ್ದು. ಅದಕ್ಕಾಗಿ 19 ತಿಂಗಳು ಡ್ಯೂ ಇದೆ ಅಂತೇಳಿ 19 ತಿಂಗಳು ಕಂತು ಕಟ್ಟಿದ್ದು. 9 ತಿಂಗಳು ಡ್ಯೂದ ಗುಂಡಲಪೇಟೆ ಶಾಖೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು 69,000ನ ಇವರು ನೋಟಿಸ್ ಕಳಿಸಿದ್ರು, ಒಂದು ನೋಟಿಸ್ ಕಳಿಸಿಲ್ಲ. ಅಂತೇಳಿ ನೆನ್ನೆ ಬಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಮಿಸ್ಸಸ್ಸು ನಮ್ಮ ತಾಯಿಯವರೆಲ್ಲ ಕೂಲಿಗೆ ಹೋಗಿದ್ರು. ನಾನು ಕೂಲಿ ಕೆಲಸ ಮಾಡ್ತಿದ್ದೆ ಮೈಸೂರಲ್ಲಿ. ಏಕಾಏಕಿ ಬಂದು ಇವರು ಸೀಜ್ ಮಾಡಿಬಿಟ್ಟು ಮತ್ತೆ ಬಂದೆಲ್ಲ ಕೇಳಿದಾಗ ಬೆಳಿಗ್ಗೆ ಆಗೋದೇ ಇಲ್ಲ ಅಂತೆಲ್ಲ ಹೇಳಿ ಈಗ ನಮ್ಮ ಕುಟುಂಬ ಬೀದಿಗೆ ಬಂದಿದೆ ಸರ್. ಇದೇ ಥರ ಆದರೆ ನಾನು ಎಲ್ಲೋಗಿ ಬದುಕೋದು. ಫಿನಾನ್ಸ್ನವರು ಯಾವುದೇ ಮಾಹಿತಿ ನೀಡದೆ 60,000ಕ್ಕೂ ಹೆಚ್ಚು ಹಣವನ್ನು ಗುಂಪು ಸಾಲಕ್ಕೆ ಜಮೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮನೆ ಸಾಲದ ಮರುಪಾವತಿ ಮಾಡಿ ಅಂತ ಬೆನ್ನು ಬಿದ್ದಿದ್ದಾರೆ. ಇದರಿಂದ ಕಂಗಾಲಾದಂಥ ಚಿನ್ನಸ್ವಾಮಿ ತಹಶೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿಗೆ ಪತ್ರವನ್ನು ಬರೆದು ಕಾಲಾವಕಾಶ ಕೇಳಿದ್ರು. ಆದರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದಂಥ ಫಿನಾನ್ಸ್ ಸಿಬ್ಬಂದಿ ಮನೆಯಲ್ಲಿ ಯಾರೂ ಇಲ್ಲದ ಹೊತ್ತಲ್ಲಿ ಬಂದು ಮನೆ ಜಪ್ತಿ ಮಾಡಿ ನೋಟಿಸ್ ಅಂಟಿಸಿದ್ದಾರೆ. ಹೀಗಾಗಿ ಇರೋದಕ್ಕೆ ದಿಕ್ಕಿಲ್ಲದೆ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ. RBI ಡೈರೆಕ್ಷನ್ ಇದೆ, ರಾಜ್ಯ ಸರ್ಕಾರ ಕೂಡ ಡೈರೆಕ್ಷನ್ ಮಾಡಿದ್ದಾರೆ. ಯಾವುದೇ ಮೈಕ್ರೋ ಫೈನಾನ್ಸಿಯಲ್ಗಳು ರೈತರಿಗೆ ಯಾರು ಸಾಲಗಾರರು ಇದ್ದಾರೆ, ಸಾಲ ತಗೊಂಡಿದ್ದಾರೆ, ಅವ್ರಿಗೆ ಯಾವುದೇ ಕಿರುಕುಳ ಆಗಲಿ ತೊಂದರೆ ಕೊಡಬಾರ್ದು ಅಂತ ಆದೇಶ ಇದ್ದರೂ ಕೂಡ ಈ ಈಕ್ವಿಡ್ ಫೈನಾನ್ಸಿಯಲ್ ಅಂತ ಏನಿದೆ ಮೈಕ್ರೋ, ಇವರು ತುಂಬ ತೊಂದರೆ ಕೊಟ್ಟು ಅವರು ಸುಸೈಡ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಇದು ಏನು ಇವತ್ತು ನಿನ್ನೆ ಸೀಜ್ ಮಾಡಿದ್ದಾರೆ, ಸೀಜ್ ಮಾಡಿರೋರು ಮತ್ತು ಅಲ್ಲಿ ಯಾರ್ಯಾರು ಬಂದಿದ್ರು ಪೊಲೀಸು, ಅವ್ರ ಮೇಲೆಲ್ಲ ಕ್ರಮ ತಕ್ಕಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ಒಟ್ನಲ್ಲಿ ಸರ್ಕಾರ ಏನೇ ಆದೇಶ ಮಾಡಿದ್ರು ಕೂಡ, ಏನೇ ಕಾನೂನು ತಂದರೂ ಫಿನಾನ್ಸ್ನವರ ಆರ್ಭಟ ನಿಲ್ತಾ ಇಲ್ಲ. ಬೀದಿಗೆ ಬಿದ್ದಂಥ ಕುಟುಂಬ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.